ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಆರ್ ಕೆ ಪುರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು PM ವಿಶ್ವಕರ್ಮದಲ್ಲಿ ಭಾಳಷ್ಟು ಈಗಾಗಲೇ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಹಾಗೂ ಕೆಲವರು ಟ್ರೈನಿಂಗ್ ಎಲ್ಲ ಮುಗಿದಿದೆ, ಅಮೌಂಟನ್ನು ಬಂದಿದೆ. ಸ್ನೇಹಿತರೆ ನಾವು ಈಗ ಪರ್ಟಿಕ್ಯುಲರ್ ಆಗಿ ಲೋನಿನ ಬಗ್ಗೆ ಮಾತಾಡೋಣ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಲೋನು ತಗೊಂಡ ಮೇಲೆ ಯಾವ ರೀತಿಯಲ್ಲಿ ಕಟ್ಟಬೇಕು ಅನ್ನುವ ಅಥವಾ ಅದಕ್ಕೆ ಎಷ್ಟು ಬಡ್ಡಿ ಇರುತ್ತೆ ಎಲ್ಲ ಒಂದು ಮಾಹಿತಿಯನ್ನು ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ 1 ಲಕ್ಷ ಅಮೌಂಟ್ ಬಂದ ಮೇಲೆ ನಾವು ಯಾವ ರೀತಿಯಲ್ಲಿ ಆಗಿ ಮರುಪಾವತಿ ಮಾಡಬೇಕು ಅನ್ನುವ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ, ನಮಗೆ 1 ಲಕ್ಷ ರೂಪಾಯಿ ನಮಗೆ ಶಾಂಕ್ಷನ್ ಆಗಿದೆ ಅಂತ ಇಟ್ಕೊಳ್ಳಿ. ಅದೇ ರೀತಿ ನಮಗೆ ಲೋನ್ ಅಮೌಂಟ್ ಔಟ್ ಸ್ಟ್ಯಾಂಡಿಂಗ್ 1 ಲಕ್ಷನೇ ಇರುತ್ತೆ. ಸ್ನೇಹಿತರೆ ಗ್ರಾಸ್ ಇಂಟ್ರೆಸ್ಟ್ ಬಂದು ಚಾರ್ಜಸ್ 13% ಅಂತಿದೆ. ಸ್ನೇಹಿತರೆ ಇದು PM ವಿಶ್ವಕರ್ಮದಲ್ಲಿ ಅವರು ನಮಗೆ 5% ಇಂಟ್ರೆಸ್ಟ್ಗೆ ಅವರು ಸಾಲ ನೀಡ್ತಾರೆ. ಸ್ನೇಹಿತರೆ ಉಳಿಕೆದ್ದು ಗೌರ್ಮೆಂಟ್ ಕಟ್ಕೊತದ್ದು. ಸ್ನೇಹಿತರೆ ಇಲ್ಲಿ ನಾವು 1 ಲಕ್ಷ ಲೋನ್ ತೊಗೊಂಡ್ರೆ ನಮಗೆ ತಿಂಗಳ ಎಷ್ಟು ಕಟ್ಟಬೇಕಪ್ಪ ಅಂದರೆ ಸ್ನೇಹಿತರೆ 500 ಕಟ್ಟಬೇಕಾಗುತ್ತೆ. 5,000 ನಾವು ತಿಂಗಳಿಗೆ 5,000 ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಅದರ ಬಡ್ಡಿ ದರ ಬಂದುಬಿಟ್ಟು ಮೊದಲನೇ ತಿಂಗಳ 417 ರೂಪಾಯಿ ಇರ್ತದೆ. ಸ್ನೇಹಿತರೆ ಇದ್ರ ಬಗ್ಗೆ ಈಗ ನಾವು ಫಸ್ಟು 1 ಲಕ್ಷ ಲೋನ್ ತೊಗೊಂಡಿವಿ ಅಂದರೆ ನಾವು ಅದಕ್ಕೆ 5,000 ರೂಪಾಯಿ ಕಟ್ಟಿದಾಗ ನಮಗೆ 95,000 ರೂಪಾಯಿ ನಮ್ಮ ಸಾಲ ಉಳಿಯುತ್ತೆ. ಸ್ನೇಹಿತರೆ 95,000 ರೂಪಾಯಿ ಸಾಲ ಉಳಿದಾಗ ನಮಗೆ ಇಂಟ್ರೆಸ್ಟ್ ಹೆಂಗೆ ಕಟ್ಟಾಗುತ್ತಪ್ಪ ಅಂದರೆ ಸ್ನೇಹಿತರೆ ಇದು ಒಂದು ಕಟ್ ಆಫ್ ಇಂಟ್ರೆಸ್ಟ್ ಇದೆ. ಸ್ನೇಹಿತರೆ ಯಾಕಪ್ಪ ಅಂದರೆ ಫಸ್ಟು 1 ಲಕ್ಷ ತೊಗೊತೀವಿ ಸ್ನೇಹಿತರೆ, ನಾವು 5,000 ಕಟ್ಟಿದಾಗ 95,000 ರೂಪಾಯಿ ಉಳಿಯುತ್ತೆ. ಸ್ನೇಹಿತರೆ ಪ್ಲಸ್ ಕೂಡ 417 ರೂಪಾಯಿ ಬಡ್ಡಿ ಕಟ್ಟಬೇಕಾಗುತ್ತೆ. ಸ್ನೇಹಿತರೆ ನಾವು ಟೋಟಲ್ 5,417 ಕಟ್ಟಿದರೆ ನಮಗೆ ನೆಕ್ಸ್ಟ್ ಮುಂದಿನ ತಿಂಗಳ ಅಂದರೆ 2ನೇ ತಿಂಗಳಿಗೆ 95,000 ರೂಪಾಯಿ ಉಳಿಯುತ್ತೆ. ಸ್ನೇಹಿತರೆ ಅದೇ ರೀತಿ ನಾವು ಈಗ 2ನೇ ತಿಂಗಳದ್ದು ಕಟ್ಟಬೇಕಪ್ಪ ಅಂದರೆ 95,000 ರೂಪಾಯಿ ಆಲ್ರೆಡಿ 2ನೇ ಕಂತಿಗೆ ಉಳಿದಿರುತ್ತೆ. ಸ್ನೇಹಿತರೆ ಅಂದರೆ ಫಸ್ಟ್ನೇ ಕಂತಿಗೆ 5,417 ರೂಪಾಯಿ ಕಟ್ಟಿರ್ತೀವಿ. ಸ್ನೇಹಿತರೆ 2ನೇ ಕಂತಿಗೆ 95,000 ರೂಪಾಯಿ ಆಗಿರ್ತಲ್ಲ ಸ್ನೇಹಿತರೆ, ಮತ್ತು ಅದಕ್ಕೆ 5,000 ರೂಪಾಯಿ ಕಟ್ಟಿದರೆ ಪ್ಲಸ್ 396 ಬಡ್ಡಿ ಕಟ್ಟಬೇಕಾಗುತ್ತೆ. ಸ್ನೇಹಿತರೆ ಇಲ್ಲಿ 1 ಲಕ್ಷಕ್ಕೆ 417 ಆಗುತ್ತೆ. ಸ್ನೇಹಿತರೆ ಇಲ್ಲಿ 95,000ಕ್ಕೆ 396 ರೂಪಾಯಿ ಬಡ್ಡಿ ಆಗುತ್ತೆ. ಸ್ನೇಹಿತರೆ ಇದೇ ರೀತಿ ಸ್ನೇಹಿತರೆ 3ನೇ ಕಂತಿಗೆ ನಾವು ಕಟ್ಟಬೇಕಪ್ಪ ಅಂದರೆ ಇಲ್ಲಿ 2 ಕಂತು 5,000 ರೂಪಾಯಿ ಕಟ್ಟಿದರೆ 10,000 ರೂಪಾಯಿ ಹೋದರೆ 1 ಲಕ್ಷದಾಗ 90,000 ಉಳಿತೀವಿ. PM ವಿಶ್ವಕರ್ಮದಲ್ಲಿ ಲೋನ್ ತೊಗೊಂಡ್ರೆ ಈ ರೀತಿಯಲ್ಲಿ ಇರುತ್ತೆ. ಸ್ನೇಹಿತರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇಲ್ಲಾಂದರೆ ಇದು ನೋಡಿದರೆ ನಂಗೆ ಗೊತ್ತಾಗ್ಬಿಡುತ್ತೆ, ಒಂದು ಸ್ಕ್ರೀನ್ ಶಾಟ್ ತೊಗೊಂಡು ಇಟ್ಕೊಳ್ಳಿ. ಸ್ನೇಹಿತರೆ ಈಗ ನಾವು ಈ PM ವಿಶ್ವಕರ್ಮದಲ್ಲಿ ಯಾರೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಿ ಸ್ನೇಹಿತರೆ ಅವರಿಗೆ ಕೆಲವೊಂದು ಮಾಹಿತಿ ಗೊತ್ತಿಲ್ಲ. ಸ್ನೇಹಿತರೆ ಏನಪ್ಪ ಅಂದರೆ ಯಾವ್ಯಾವ ಕ್ಯಾಸ್ಟಿಗೆ PM ವಿಶ್ವಕರ್ಮದಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಇವತ್ತಿನ ದಿವಸ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾಯಿದ್ದೀನಿ. ಸ್ನೇಹಿತರೆ PM ವಿಶ್ವಕರ್ಮದಲ್ಲಿ SC ST OBC ಜನರಲ್ ಎಲ್ಲ ವರ್ಗದವರು ಸ್ನೇಹಿತರೆ ಹೇಳ್ಬೇಕಪ್ಪ ಅಂದರೆ ಇದು PM ವಿಶ್ವಕರ್ಮದಕ್ಕಷ್ಟೇ ಸೀಮಿತ ಇಲ್ಲ. ಸ್ನೇಹಿತರೆ ಆಲ್ ಕ್ಯಾಟಗರೀಸ್ನವರು ಕೂಡ ಈ PM ವಿಶ್ವಕರ್ಮಕ್ಕೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಸ್ನೇಹಿತರೆ ನಿಮ್ಗೆ ಏನೇನೋ ಗೊತ್ತಾಗಲಿಲ್ಲಪ್ಪ ಅಂದರೆ ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು PM ವಿಶ್ವಕರ್ಮದ ಬಗ್ಗೆ ಭಾಳಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ ಸ್ನೇಹಿತರೆ, ಬೇಕಾದರೆ ಅಲ್ಲಿ ನೀವು ನೋಡ್ಬೋದು. ಸ್ನೇಹಿತರೆ ಯಾವ ರೀತಿಯಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು, ಹಾಗೆ ಯಾವ ರೀತಿಯಲ್ಲಿ ಅಪ್ಲಿಕೇಶನ್ ಎಡಿಟ್ ಮಾಡಬೇಕು ಅನ್ನೋದು ಆಗಲಿ, ಅಥವಾ ಯಾವ ರೀತಿಯಾಗಿ ನೀವು ನಿಮಗೆ ವೆಬ್ಸೈಟ್ ಒಂದು ವೇಳೆ ಓಪನ್ ಆಗಿಲ್ಲಪ್ಪ ಅಂದರೆ ಯಾವ ರೀತಿಯಲ್ಲಿ ಓಪನ್ ಮಾಡ್ಕೋಬೇಕು ಅನ್ನೋದು ಎಲ್ಲ ಮಾಹಿತಿ ಇದೆ. ಸ್ನೇಹಿತರೆ ನಿಮಗೆ ಒಂದು ವೇಳೆ PM ವಿಶ್ವಕರ್ಮ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸುವಾಗ ನಿಮಗೆ ಯಾವುದಾದ್ರೂ ತೊಂದರೆ ಅಥವಾ ಸಮಸ್ಯೆಗಳನ್ನು ಉಂಟಾಗಿದ್ದಲ್ಲಿ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್, ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ.